ಕುಮಾರಧಾರ ನೇತ್ರಾವತಿ ನದಿ ಸಂಗಮ ಸ್ಥಳ ನಾವೂರು ಅಂತ ಅಲ್ಲಿಗೆ ಬಂದಾಗ ಅಲ್ಲಿ ಕೋಟಿ ಲಿಂಗಗಳು, ಇವತ್ತು ನೀವು ನೋಡ್ಬೋದು ಕೋಟಿಲಿಂಗೇಶ್ವರ, ಅನೇಕ ಲಿಂಗಗಳಿತ್ತಂತೆ. ನಿತ್ಯ ಅಭಿಷೇಕಾದಿಗಳು ಆಗ್ತಿರಲಿಲ್ಲ. ವಾದಿರಾಜರಲ್ಲಿ ರಾಜನಿಗೆ ಹೇಳಿದ್ರಂತೆ ಅಭಿಷೇಕ ಮಾಡು. ಅವನಂದ, ಸ್ವಾಮಿ ಇಷ್ಟೊಂದು ಲಿಂಗಗಳಿದ್ದಾವೆ, ನಾನು ಎಲ್ಲಿ ತಂದು ಅಭಿಷೇಕ ಮಾಡಲಿ ನೀರು? ಅದಕ್ಕೆ ರಾಜರು ತಮ್ಮ ದಂಡದಿಂದ ಆ ನದಿಯಿಂದ ಹೀಗೆ ಗೆರೆ ಸೆಳ್ಕೊಂಡು ಬಂದರಂತೆ. ನದಿನೇ ದಂಡಕ್ಕೆ ಅನುಸಾರವಾಗಿ ಬಂದಿದ್ದಾಳೆ. ಆ ಎಲ್ಲ ಲಿಂಗಗಳ ಮೇಲೆ ಹರಿದು ನಿತ್ಯ ಅಭಿಷೇಕ ಪ್ರಿಯೋ ರುದ್ರ ಅಂತ ರುದ್ರದೇವರು ಅಭಿಷೇಕ ಪ್ರಿಯರವರು. ನಿತ್ಯ ನದಿಯಲ್ಲೇ ಇದ್ದಾರೆ ಅಂದಮೇಲೆ ಇನ್ನು ಹೇಳಬೇಕಾಗೇ ಇಲ್ಲ. ಹಾಗೆ ಯಾವ ರೀತಿ ಶ್ರೀಮದಾಚಾರ್ಯರು ಶ್ರೀಮುಷ್ಟದ ಹತ್ರ ದಂಡತೀರ್ಥ ಸ್ಥಾಪನೆ ಮಾಡಿದರು, ವಾದಿರಾಜರು ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ಅಂತಹ ಮಹಿಮೆಯನ್ನು ತೋರಿಸಿಕೊಟ್ಟಿದ್ದಾರೆ. ಮತ್ತು ಯುಕ್ತಿ ಮಲ್ಲಿಕಾದಿ ಅನೇಕ ವಿಶಿಷ್ಟವಾದ ಗ್ರಂಥಗಳು, 5 ಸೌರಭಗಳಿಂದ ಕೂಡಿರುವಂಥ ಯುಕ್ತಿ ಮಲ್ಲಿಕಾ ಅಂತ ವಿಶಿಷ್ಟವಾದ ಗ್ರಂಥದ ರಚನೆ ಮಾಡಿದ್ದಾರೆ. ಸಮಯ ಮುಗಿತಾ ಬಂತು, ಇನ್ನು 5 ನಿಮಿಷದಲ್ಲಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಅದೇ ರೀತಿಯಲ್ಲಿ ವಾದಿರಾಜರ ಚರಿತ್ರೆ ಹೇಳ್ತಾ ಅವರೇ ತುಂಬ ಇದೆ, ಎಷ್ಟು ಹೇಳಿದರೂ ಮುಗಿಯೋಲ್ಲ ಅದು. ಉಡುಪಿ ಕ್ಷೇತ್ರಕ್ಕೆ ಬಂದು ಆಗ 2 ತಿಂಗಳ ಪರ್ಯಾಯ ವ್ಯವಸ್ಥೆ ಇತ್ತಂತೆ. ಅದನ್ನು 2 ತಿಂಗಳಿದ್ದದ್ದನ್ನು 2 ವರ್ಷ ಮಾಡಿದವರು ವಾದಿರಾಜ ಸ್ವಾಮಿಗಳು. ವರ್ಷ ದ್ವಿತೀಯ ಪರ್ಯಂತಾಂ ಕಲ್ಪಯಾಮಾಸ ಸನ್ಮತಿ. ಅಷ್ಟೇ ಅಲ್ಲದೆ ಉಡುಪಿಯಲ್ಲಿ ರಾಜರ ಕಾಲಕ್ಕೆ ತುಂಬ ಸುಧಾರಣೆಗಳಾದವು. ಈ ಅಷ್ಟಮಠದವರಿಗೆಲ್ಲ ಆ ಮಠಗಳನ್ನು ಕಟ್ಟಿಸಿಕೊಟ್ಟವರು ವಾದಿರಾಜ ಸ್ವಾಮಿಗಳು. ಶ್ರೀಮದಾಚಾರ್ಯ ಯಾವ ರೀತಿ ಅವರಿಗೆ ಪ್ರತಿಮೆಗಳನ್ನು ಕೊಟ್ಟಿದ್ದಾರೆ, ವಾದಿರಾಜರು ಪ್ರತಿಯೊಂದು ಮಠಕ್ಕೂ ಒಂದೊಂದು ಪ್ರತಿಮಾವನ್ನು ನೀಡಿದ್ದಾರೆ. ಕೃಷ್ಣ ಮಠವನ್ನು ತುಂಬ ನವೀಕರಣ ಮಾಡಿದರು. ಅಷ್ಟೇ ಅಲ್ಲದೆ ಅಯೋಧ್ಯೆಯಲ್ಲಿರತಕ್ಕಂಥ ಮುಖ್ಯ ಪ್ರಾಣದೇವರು ಮತ್ತು ಗರುಡ ದೇವರು 2 ಪ್ರತಿಮೆಯನ್ನು ತಂದು ಕೃಷ್ಣನ ಮುಂಭಾಗದಲ್ಲಿ ಎಡಬಲಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇವತ್ತಿಯೂ ನೀವು ಅದನ್ನು ನೋಡಬಹುದು. ಅದೇ ರೀತಿಯಲ್ಲಿ ಶ್ರೀಮದಾಚಾರ್ಯರನ್ನು ಕೃಷ್ಣನ ಬಲಬದಿಯಲ್ಲಿ ಮಧ್ವಾಚಾರ್ಯರನ್ನು ಪ್ರತಿಷ್ಠೆ ಮಾಡಿದರು. ಮತ್ತೊಂದು ಮಧ್ವಾಚಾರ್ಯರ ಪ್ರತಿಮೆಯನ್ನು ಪಾಜಕದಲ್ಲಿ ತಾವು ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಆ ಸಂದರ್ಭದಲ್ಲಿ ವಾದಿರಾಜರ ಕೀರ್ತಿ ಎಲ್ಲ ಕಡೆ ಹಬ್ಬಿತ್ತು. ಕೆಲವರಿಗೆ ಸಹಿಸಲಿಕ್ಕೆ ಆಗಿಲ್ಲಂತೆ. ಅವರು ಮೂಕಾಂಬಿಕಾ ಕ್ಷೇತ್ರಕ್ಕೆ, ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಹೋದಾಗ ಕೆಲವರೆಲ್ಲ ನಿಂದೆ ಮಾಡಿದರು. ಯಾರೋ ಒಬ್ಬ ಹುಡುಗನನ್ನು ಬಚ್ಚಿಟ್ಟು ವಾದಿರಾಜರ ಹುಡುಗನನ್ನು ಕೊಂದು ಹಾಕಿದರು ಅಂತ ಪ್ರಚಾರ ಮಾಡಿದರು ಅಂದಿನ ಜನ. ವಾದಿರಾಜರಂದ್ರೆ ಮೂಕಾಂಬಿಕೆಗೆ ಗೊತ್ತಿದೆ ಆ ವಿಷಯ ಅಂತಂದುಬಿಟ್ರಂತ. ತಕ್ಷಣ ಹುಡುಗ ತಾನು ಓಡಿಕೊಂಡು ಬಂದು, ಇಲ್ಲ ವಾದಿರಾಜರು ಮಾಡಿದ್ದಲ್ಲ, ಇವರದ್ದೇ ಕುಹಕತನ ಅಂತ ಹೇಳಿದಾಗ ಯಾರು ವಾದಿರಾಜರ ನಿಂದೆ ಮಾಡಿದರೋ ಮೂಕಾಂಬಿಕೆ ಅವರನ್ನು ಮೂಟರನ್ನಾಗಿ ಆಗಿಸಿಬಿಟ್ಲಂತೆ. ಮಾತೇ ಬರದೇ ಹೋಯ್ತು ಅವರಿಗೆ. ಮೂಟಾಂಬಿಕಾ ಕೃಪಾಲೋಟಾದ ಆಕಾಂಕ್ಷಿತ ಫಲಪ್ರದ ಮೂಟಾನ ಕೃತ ಮೇ ಶತ್ರುನ್ ಏಕಾಂತಿಕ ಜನಪ್ರಿಯ ಅಂತ ತೀರ್ಥ ಪ್ರಬಂಧದಲ್ಲಿ ವಾದಿರಾಜರ ಸ್ತೋತ್ರ ಮಾಡಿದ್ದಾರೆ. ಹಾಗೆ ಉಂಡಾರು ಅನ್ನತಕ್ಕಂಥ ಕ್ಷೇತ್ರಕ್ಕೆ ಬಂದಾಗ ಅನೇಕ ಜನ ಕಳ್ಳರು ಇವರನ್ನು ಆಕ್ರಮಣ ಮಾಡಿ ಸಂಪತ್ತು ದೋಚಲಿಕ್ಕೆ ಅಂತ ಬಂದಾಗ ವಾದಿರಾಜರವರನ್ನೆಲ್ಲರನ್ನ ಕುರುಡರನ್ನಾಗಿಸ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದರ್ಭದಲ್ಲಿ ಒಬ್ಬ ಸ್ವರ್ಣಕಾರ ಚಿನಿವಾರ ತಾನು ಭಂಡಾರದ ವ್ಯಾಪಾರ ಮಾಡತಕ್ಕಂಥವ ಒಂದು ಗಣಪತಿ ಪ್ರತಿಮೆ ಮಾಡಬೇಕು ಅಂತ ಹೋದನಂತ. ಆದರೆ ಏನು ಮಾಡಿದ ಅದು ಕೊಡ್ತಾನೆ ಇಲ್ಲ, ಅದು ಹಯಗ್ರೀವ ಮೂರ್ತಿ ಆಗಿಬಿಡ್ತಾ ಇದೆ. ಎಷ್ಟು ಬಾರಿ ಅದನ್ನು ಸೋರಿಸ್ತಾನೆ, ಎರಕ್ಕೆ ಹೋಯ್ತಾನೆ, ಗಣಪತಿ ಮಾಡಲಿಕ್ಕೆ ಹೋಗ್ತಾನೆ, ಹಯಗ್ರೀವ ಮೂರ್ತಿ ಆಗ್ತಾ ಇದೆ. ಅವನಿಗೆ ಆಶ್ಚರ್ಯ, ಈ ರೀತಿ ಆಯ್ತಲ್ಲ ಅಂತ. ಕೊನೆಯ ಸ್ವಪ್ನದಲ್ಲಿ ಪರಮಾತ್ಮ ಬಂದು ನಾಳೆ ದಿವಸ ನನ್ನ ಭಕ್ತರು ಬರ್ತಾರೆ, ಅವರಿಗೆ ಕೊಟ್ಟುಬಿಡು ಅಂದಾಗ ಹಯಗ್ರೀವ ಮೂರ್ತಿಯ ಭಂಡಾರದ ಹಯಗ್ರೀವ ಮೂರ್ತಿ ಅದನ್ನು ವಾದಿರಾಜರಿಗೆ ಸಮರ್ಪಣೆ ಮಾಡಿದ್ದಾನೆ. ಇವತ್ತಿಯೂ ಸೋದೆ ಮಠದಲ್ಲಿ ನಾವು ಅದನ್ನು ನೋಡ್ತೇವೆ. ಹಾಗೆ ಕೋಟೇಶ್ವರ ಜನರನ್ನು ಉದ್ಧಾರ ಮಾಡಿರತಕ್ಕಂಥದ್ದು. ಮತ್ತೊಂದು ಸಂದರ್ಭದಲ್ಲಿ ಒಂದು ಪ್ರದೇಶಕ್ಕೆ ಹೋದಾಗ ಯಾರೋ ಒಬ್ಬ ಪ್ರತಿವಾದಿ ವಾಕ್ಯಾರ್ಥಕ್ಕೆ ಅಂತ ಅವನ ಸಿದ್ಧತೆಯಾಗಿತ್ತು. ಆದರೆ ಅವನಿಗೇನೋ ಅನಾನುಕೂಲ ಆಗಿ 3 ದಿವಸ ಬಿಟ್ಟು ಬರ್ತೇನೆ ಅಂದನಂತ. ವಾದಿರಾಜರು 3 ದಿವಸಕ್ಕಾದರೂ ಅಲ್ಲೂ ಬರಲಿಲ್ಲ, ಇನ್ನೂ ವಿಳಂಬ ಆಗತ್ತೆ ಅಂದ. ಆದರೆ ರಾಜರು ಉಡುಪಿಯಲ್ಲಿ ಪರ್ಯಾಯಕ್ಕೆ ಬರಬೇಕಾಗಿತ್ತು. ಆದ್ದರಿಂದ ತಮ್ಮ ಒಬ್ಬ ಶಿಷ್ಯರು ಪಾಂಡುರಂಗಿ ಆನಂದ ಭಟ್ಟಾರಕರು ಅಂತ ಅವರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ನೀನು ಪ್ರತಿವಾದಿಯನ್ನು ನಿಗ್ರಹ ಮಾಡಿವ ಅಂತ ವಾದಿರಾಜರು ಉಡುಪಿಯ ಬಂದುಬಿಡುತ್ತಾರೆ. ಅವರೇ ರಾಜರ ಅನುಗ್ರಹದಿಂದ ಪ್ರತಿವಾದಿಯನ್ನು ಸೋಲಿಸಿ ಜಯಪತ್ರಿಕೆಯನ್ನು ತಂದು ಉಡುಪಿಯಲ್ಲಿ ವಾದಿರಾಜರಿಗೆ ಸಮರ್ಪಣೆ ಮಾಡುತ್ತಾರೆ. ಅವರಿಗೆ ಸಂತಾನ ಆಗಬೇಕಿತ್ತಂತ ಅದಕ್ಕಾಗಿ ರಾಜರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ರಾಜರ ಅನುಗ್ರಹ ಮಾಡಿದರು. ಅವರೇ ಮುಂದೆ ಪಾಂಡುರಂಗಿ ನರಸಿಂಹಾಚಾರ್ಯರು ಅಂತ, ಅವರೇ ಮುಂದೆ ವಿದ್ಯಾಧೀಶ ತೀರ್ಥರು ಅಂತ ಉತ್ತರಾದಿ ಮಠದ ಪರಂಪರೆಯಲ್ಲಿ ಪ್ರಸಿದ್ಧರಾಗಿರತಕ್ಕಂಥವರು. ರಘುತ್ತಮರ ನಂತರ ವೇದವ್ಯಾಸ ತೀರ್ಥರು, ಅವರ ಶಿಷ್ಯರೇ ವಿದ್ಯಾಧೀಶ ತೀರ್ಥರು. ಅವರು ಹುಟ್ಟಿದ್ದೇ ವಾದಿರಾಜ ಸ್ವಾಮಿಗಳ ಅನುಗ್ರಹದಿಂದ. ಆ ಚರಿತ್ರೆಯನ್ನು ನಾವು ನೋಡುತ್ತೇವೆ. ಮತ್ತು ಭೂತರಾಜರನ್ನು ಉದ್ಧಾರ ಮಾಡಿರುವಂಥದ್ದು ನಾರಾಯಣಾಚಾರ್ಯರು ಅಂತವರ ಹೆಸರು. ವಾದಿರಾಜರ ವಿಷಯದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ವೈಮನಸ್ಸಿಗೆ ಬಂದಿದ್ದಕ್ಕೆ ಗುರುಗಳ ಶಾಪಕ್ಕೆ ತುತ್ತಾಗಿ ಬ್ರಹ್ಮರಾಕ್ಷಸ ಜನ್ಮ ಪಡ್ಕೋಬೇಕಾಗಿ ಬಂತು. ಒಂದು ಕಾಡಿನಲ್ಲಿ ಸೇರಿಕೊಂಡು ಬರೋರು ಎಲ್ಲರಿಗೂ ಆತ ಮಾವೈ ಕೋನಸ್ನಾಥ ಅಂತ ಪ್ರಶ್ನೆ ಮಾಡ್ತಿದ್ರಂತೆ. ಯಾರು ಉತ್ತರ ಕೊಡಲಿಲ್ಲ, ತಿನ್ನಾಕ್ಬಿಡ್ತಾಯಿದ್ರು.
ವಾದಿರಾಜರಲ್ಲಿ ಹೋಗಿ ಅವರಿಗೆ ಉತ್ತರವನ್ನು ಕೊಟ್ಟು ಮುಂದೆ ಅವರನ್ನೇ ತಮ್ಮ ದಾಸರನ್ನಾಗಿ ಮಾಡಿಕೊಂಡು ಅನುಗ್ರಹವನ್ನು ಮಾಡಿದ್ದಾರೆ. ಅವರೇ ಮುಂದೆ ಭೂತರಾಜರು ಅಂತ ಅವರು ಪ್ರಸಿದ್ಧರಾಗಿರತಕ್ಕಂಥವರು. ಮುಂದೆ ರುದ್ರಪದಕ್ಕೆ ಯೋಗ್ಯರಾಗಿರತಕ್ಕಂಥ ದೇವತೆ. ಮತ್ತೊಬ್ಬ ಮಂತ್ರವಾದಿಯನ್ನು ಪರಾಭವ ಮಾಡಿದರು. ಅನೇಕ ಮಹಿಮೆ ಇದೆ, ಹೇಳ್ತಾ ಹೋದರೆ ತುಂಬ ಆಗ್ತದೆ. ಕೊನೆಯ ಒಂದು ಮಹಿಮೆ ಹೇಳಿ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ವಾದಿರಾಜರು ತಾವು ಅಂದಿನ ಸಮಯದಲ್ಲಿ ಏನಿವತ್ತು ನಾವು ಸ್ವಾಧೀನ ಕ್ಷೇತ್ರ ಅಂತ ನೋಡುತ್ತೇವೆ, ಹಿಂದೆ ಅಲ್ಲಿ ಅರಸಪ್ಪ ನಾಯಕ ಅಂತ ಅದನ್ನು ಪಾಲನೆ ಮಾಡ್ತಿದ್ದ. ಆ ಸಮಯದಲ್ಲಿ ಅವನ ಹತ್ರ ಒಬ್ಬ ಮಂತ್ರವಾದಿ ಸೇರಿಕೊಂಡಿದ್ದ. ಅವನು ವೀರಶೈವ ಪಂಥದ ಒಬ್ಬ ಮಂತ್ರವಾದಿ ಸೇರಿಕೊಂಡಿದ್ದ. ತನ್ನ ಮಹಿಮೆಗಳನ್ನು ತೋರಿಸಿ ಏನಿದ್ದಕ್ಕಿದ್ದಾಗ ಆಕಾಶದಲ್ಲಿ ಹಾರಿಕೊಂಡು ಬರೋದಂತೆ. ನೋಡಿಬಿಟ್ಟು ಇವರೆಲ್ಲ ಅವನೇ ದೊಡ್ಡ ಭಾರಿ ಮಹಾಪುರುಷ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಆ ಮಂತ್ರವಾದಿಯನ್ನು. ಇದ್ದಕ್ಕಿದ್ದಾಗೆ ಒಂದು ದಿವಸ ಸಭೆಗೆ ಬರೋದು ವಿಳಂಬ ಮಾಡಿದ್ನಂತೆ. ಯಾಕೆ ಅಂತ ಕೇಳಿದರು. ಅವನಂದ, ನಾನು ಕೈಲಾಸಕ್ಕೆ ಹೋಗಿದ್ದೆ, ರುದ್ರದೇವರನ್ನು ಪೂಜೆ ಮಾಡ್ಕೊಂಡು ಬಂದೆ, ವಿಳಂಬ ಆಯಿತು. ಹೀಗೆಲ್ಲ ಏನೇನೋ ಹೇಳಿ ಆ ಜನರನ್ನೆಲ್ಲ ಮರಳು ಮಾಡಿಕೊಂಡಿದ್ದ. ಒಂದು ದಿವಸ ಬರುವಾಗಲೇ ಭಾರಿ ಸಿಡಿ ಮಾಡ್ಕೊಂಡು ಬಂದನಂತೆ. ಯಾಕೆ ಅಂದರೆ, ಇಲ್ಲ ನನ್ನ ರುದ್ರದೇವರು ಹೇಳಿದ್ದಾರೆ, ನೀವೆಲ್ಲ ವಿಷ್ಣು ಭಕ್ತಿ ಮಾಡ್ತೀರಿ, ಅದು ಅವರು ಸರಿ ಹೋಗಲಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಯಾರು ವೈಷ್ಣವರು ಅಂತಿದ್ದಾರೆ ಎಲ್ಲರನ್ನ ಕೊಂದು ಹಾಕಿ ಅಂತ ಹೇಳಿದ. ಪಾಪಿ ಅರಸಪ್ಪ ನಾಯಕ ಅವನ ಮಾತು ಕಟ್ಟಿಕೊಂಡು ಬ್ರಾಹ್ಮಣರನ್ನೆಲ್ಲ ವಿರೋಧ ಮಾಡಿದ್ದ. ಯಾರ್ಯಾರು ವೇದ ಪಾರಾಯಣ ಮಾಡುತ್ತಾರೆ ಅವರನ್ನು ವಿರೋಧ ಮಾಡ್ತಿದ್ದ. ಅನೇಕ ಜನ ವೈಷ್ಣವರ ಜುಟ್ಟು ಕತ್ತರಿಸಿ ಹಾಕುವುದು, ಜನಿವಾರ ಕಿತ್ತು ಹಾಕುವುದು, ನಾನಾ ರೀತಿಯ ಅನ್ಯಾಯಗಳನ್ನು ಮಾಡಿದ. ಎಷ್ಟೋ ಜನರನ್ನು ಕೊಂದು ಹಾಕಿದ್ದಾನೆ ಬ್ರಾಹ್ಮಣರನ್ನು. ತುಂಬ ಅನ್ಯಾಯ ಮಾಡ್ತಾನೆ. ಕೊನೆಯ ಒಂದು ಸಂದರ್ಭದಲ್ಲಿ ಶತ್ರುಗಳವನ ಮೇಲೆ ಯುದ್ಧಕ್ಕೆ ಬಂದಾಗ ಈ ಮಂತ್ರವಾದಿ ಹೇಳದೆ ಓಡಿ ಹೋದ. ಕೊನೆಯ ಒಂದು ಶತ್ರುಗಳಿಂದ ಪರಾಜಿತನಾಗಿ ಅಲ್ಲಿಂದ ಈ ಕಾಡು ಮಾರ್ಗವಾಗಿ ಬರ್ತಾನೆ. ವಾದಿರಾಜರು ಅದೇ ಸಮಯದಲ್ಲಿ ಉಡುಪಿಯ ಸೋದೆ ಹತ್ರ ತಪೋವನ ಅಂತಿದೆ, ಶಾಲ್ಮಲಿ ನದಿ ತೀರ, ನೀವು ನೋಡಬಹುದು. ವಾದಿರಾಜರಲ್ಲಿ ತಪಸ್ಸಿಗೆ ಅಂತ ಬಂದಿದ್ದರಲ್ಲಿ ತುಂಬ ಕಾಲ ಅಲ್ಲಿ ತಪಸ್ಸು ಮಾಡಿಕೊಂಡು ಅಲ್ಲೇ ಇದ್ದರು ವಾದಿರಾಜ ಸ್ವಾಮಿಗಳು. ಅರಸಪ್ಪ ನಾಯಕ ಬಂದು ಮೊರೆ ಹೋದಾಗ ಮೊದಲು ಬೈತಾರೆ ಅವನಿಗೆ, ನೀನು ಅಷ್ಟು ಜನ ಬ್ರಾಹ್ಮಣರನ್ನು ದೂರ ಮಾಡಿದ್ದಿ, ಕೊಂದು ಹಾಕಿದ್ದಿ, ಬ್ರಹ್ಮಹತ್ಯೆ ಸುತ್ತಕೊಂಡಿದೆ, ನಿನ್ನನ್ನು ಉದ್ಧಾರ ಮಾಡಲಿಕ್ಕಾಗಲ್ಲ, ಆಚೆ ಹೋಗು ಅಂದರು. ಆದರೂ ಅವನು ಬಿಡಲಿಲ್ಲ. ವಾದಿರಾಜರ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಶರಣಾದಾಗ ಅವನಿಗೆ ಮಂತ್ರಾಕ್ಷತೆ ಕೊಟ್ಟು ನದಿ ಮುಂದೆ ಯುದ್ಧಕ್ಕೆ ಹೋಗು ಅಂತಂದ್ರಂತೆ. ಇಲ್ಲ ಸ್ವಾಮಿ, ಶತ್ರು ಪಕ್ಷದವರೆಲ್ಲ ಆಕ್ರಮಣ ಮಾಡಿಬಿಟ್ಟಿದ್ದಾರೆ, ಸೈನ್ಯ ಇಲ್ಲ, ಆಯುಧ ಇಲ್ಲ, ಹೇಗೆ ಯುದ್ಧ ಮಾಡಲಿ ಅಂದಾಗ, ಚಿಂತೆ ಮಾಡಬೇಡ, ಈ ಮಂತ್ರಾಕ್ಷತೆಯೇ ಸೈನ್ಯ ತೊಗೊಂಡು ಹೋಗು ಅಂತಂದ್ರಂತೆ. ಭಕ್ತಿಯಿಂದ ತಲೆ ಮೇಲೆ ಹಾಕ್ಕೊಂಡು ಹೊರಟಿದ್ದಾನೆ. ಇದ್ದಕ್ಕಿದ್ದಾಗ ರಾಶಿ ಕುದುರೆಗಳ ಪಡೆ ಎಲ್ಲಿಂದ ಬಂತು ಗೊತ್ತಿಲ್ಲ. ಆ ಎಲ್ಲ ಕುದುರೆಗಳೇ ಬಂದು ಶತ್ರುಪಕ್ಷದವರನ್ನು ನಿಗ್ರಹ ಮಾಡುತ್ತಾ ಇದೆ. ಈ ಮಹಾರಾಜ ಅರಸಪ್ಪ ನಾಯಕನಿಗೆ ಜಯಭೇರಿ ಘೋಷಣೆ ಮಾಡಿದವ, ಎಲ್ಲ ಕಡೆ ಜಯ ಆಯಿತು. ವಾದಿರಾಜ ಸ್ವಾಮಿಗಳ ಅನುಗ್ರಹ ಅಂತೇಳಿದು ಬಂದು ಶರಣಾಗ್ತಾನೆ. ಅವರನ್ನು ತನ್ನ ಸ್ವಾಧೀ ಸಂಸ್ಥಾನಕ್ಕೆ ಕರ್ಕೊಂಡು ಹೋಗಿ ವಿಶೇಷವಾಗಿ ಅವರಿಗೆ ಮರ್ಯಾದೆಯನ್ನು ಮಾಡುತ್ತಾನೆ. ವಾದಿರಾಜರ ಸಂದರ್ಭದಲ್ಲಿ ಏನು ಮಾಂತ್ರಿಕ ಇದ್ದ ಅವನನ್ನು ಕರೆಸಿ ವೇಶ್ಯೆಯರ ಕೈಯಲ್ಲಿ ಎಡಗಾಲಿನಿಂದ ಅವನನ್ನು ಒತ್ತಿಸಿ ಅವನನ್ನು ಪರಾಭವ ಮಾಡಿ ಕಳಿಸಿಬಿಡುತ್ತಾರೆ, ಅವನನ್ನು ಸೋಲಿಸಿ. ಆ ರೀತಿಯಲ್ಲಿ ಮುಂದೆ ಪರಾಜಿತ್ಯ ಗುರುಂ ತತ್ರ ವೇಶ್ಯಾಪದ ತಲಾಹತಂ. ಅನಂತರದಲ್ಲಿ ಅವನನ್ನು ವಾಕ್ಯಾರ್ಥದಲ್ಲಿ ಸೋಲಿಸಿದಾಗ ಅವನ ಹತ್ರ ಇರತಕ್ಕಂಥ ನಂದಿಯ ಬಸವಣ್ಣನ ಒಂದು ಗಂಟೆ, ಇವತ್ತಿಯೂ ಸೋದೆ ಮಠದಲ್ಲಿ ಪೂಜಾ ಕಾಲಕ್ಕೆ ಅದನ್ನೇ ಬಳಸೋದು. ಅಲ್ರಿ, ಅದು ಪಂಚರಾತ್ರಕ್ಕೆ ವಿರುದ್ಧ ಅಲ್ಲ ಅಂದರೆ, ಯದ್ಯಪಿ ಮೇಲ್ನೋಟಕ್ಕೆ ವಿರುದ್ಧ, ಆದರೆ ವಾದಿರಾಜರು ಅದನ್ನೇ ಮಾಡಿದ್ದು. ಯಾಕೆ ಅಂತಂದರೆ ಅದು ವಾದಿರಾಜರ ಹೊತ್ತು ಅವನನ್ನು ಪರಾಭವ ಮಾಡಿದ್ದಕ್ಕೆ ಕುರುಹಾಗಿ ಇವತ್ತಿಯೂ ಅದೇ ಗಂಟೆಯನ್ನು ಬಳಸ್ತಕ್ಕಂಥದ್ದು. ಮುತ್ತ ಸಿಂಹಾಸನಂ ಛತ್ರ ಚಾಮರ ಎಲ್ಲ ಇವತ್ತು ಆರಾಧನಾ ದಿವಸದಲ್ಲಿ ಪೂಜೆ ಆಗ್ತದೆ. ಸೋದೆಯಲ್ಲಿ ವಿಶೇಷವಾಗಿ ಗದ್ದಿಗೆ ಪೂಜೆ ಎಲ್ಲ ವೈಭವದಿಂದ ನಡೀತಕ್ಕಂಥದ್ದು. ಹಾಗೆ ವಾದಿರಾಜರು ಅದನ್ನು ಮಾಡುತ್ತಾ ಅಲ್ಲೇ ತ್ರಿವಿಕ್ರಮ ದೇವಸ್ಥಾನವನ್ನು ಮಾಡಿಸಿ ತ್ರಿವಿಕ್ರಮ ದೇವರನ್ನು ಉತ್ತರ ಬದರಿಯಿಂದ ಭೂತರಾಜರ ಕೈಯಲ್ಲಿ ತರಿಸಿದ್ದಾರೆ. ವಾದಿರಾಜರು ತರಬೇಕಾದರೆ ರಥಾರೂಢ ತ್ರಿವಿಕ್ರಮ, ಅದು ರಥದಲ್ಲಿ ಕೂತಿರುವ ತ್ರಿವಿಕ್ರಮ ಪ್ರತಿಮೆ ಮಧ್ವಾಚಾರ್ಯರು ಪೂಜೆ ಮಾಡುವಂಥದ್ದು, ಅದನ್ನು ಸಕಾಲಕ್ಕೆ ತರಿಸಿದ್ದಾರಂತೆ. ತರಬೇಕಾದರೆ ಯಾರೋ ಒಬ್ಬ ರಾಕ್ಷಸ ಅಡ್ಡಪಡಿಸಿದ್ನಂತೆ ಭೂತರಾಜರಿಗೆ. ಆಗ ಅದರ ಆ ರಥದ ಒಂದು ಗಾಲಿಯನ್ನು ತೆಗೆದು ಅವನ ಮೇಲೆ ಹಾಕಿ ಅವನನ್ನು ಸಂಹಾರ ಮಾಡ್ತಾ ಇದ್ದಾರೆ. ಆ ಮೂರ್ತಿಯನ್ನು ತಂದು ಸೋದೆಯಲ್ಲಿ ವಾದಿರಾಜ ಸ್ವಾಮಿಗಳು ಭವ್ಯವಾದನ್ನು ಪ್ರತಿಷ್ಠೆಯನ್ನು ಮಾಡ್ತಾ ಇದ್ದಾರೆ. ತ್ರಿವಿಕ್ರಮಂ ರಮ್ಯ ಗದಾರಿ ಶಂಕ ಸರೋಜ ಮಾಲಾಧರ ಬಿಂದುವರ್ಣಂ ಮನೋರಮಾಂಗಂ ಯತಿವಾದಿರಾಜ ಪ್ರತಿಷ್ಠಿತಂ ನೌಮಿ ಸದಾ ಪ್ರಸನ್ನಂ. ತ್ರಿವಿಕ್ರಮ ಮೂರ್ತಿ ರುಜು ದೇವತೆಗಳಿಗೆ ಉಪಾಸನೆ ಇರತಕ್ಕಂಥ ಮೂರ್ತಿ ಅದು. ಅಂಥ ಮೂರ್ತಿಯನ್ನು ಸೋದೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಂದೆ ತಾವೇ ಪಂಚವೃಂದಾವನಗಳನ್ನು ಮಾಡಿಸಿಕೊಂಡಿದ್ದಾರೆ. ಅಲ್ಲೇ ಧವಳಗಂಗಾ ಸರೋವರ, ಅಲ್ಲಿ ಹಿಂದೆಡೆ ಮುಖ್ಯಪ್ರಾಣದೇವರು, ಬಲಗಡೆಯಲ್ಲಿ ರುದ್ರದೇವರು, ಈಚೆ ಗೋಪಾಲಕೃಷ್ಣ ದೇವರು ಎಲ್ಲರನ್ನ ಸ್ಥಾಪನೆ ಮಾಡಿ ತಮ್ಮ ವೃಂದಾವನದ ಮುಂಭಾಗದಲ್ಲಿ ವೇದವ್ಯಾಸ ದೇವರನ್ನು ಸ್ಥಾಪನೆ ಮಾಡಿ ಸ್ವಯಂ ತಾವೇ ಪಂಚವೃಂದಾವನಗಳಿಗೆ ಅನೇಕ ವರ್ಷ ಪೂಜೆ ಮಾಡಿದರು ವಾದಿರಾಜ ಸ್ವಾಮಿಗಳು. ರಾಜರ ಅವರು ದೇಹತ್ಯಾಗ ಆದಮೇಲೆ ಮಾಡಿರೋದಲ್ಲ, ಅದು ತಾವಿರುವಾಗಲೇ ಅದಕ್ಕೆ ಪೂಜೆಯನ್ನು ಮಾಡಿ ಅನೇಕ ದೇವತಾ ಸನ್ನಿಧಾನವನ್ನು ತುಂಬಿ ತಾವು
ಇದೇ ಫಾಲ್ಗುಣ ಮಾಸದಲ್ಲಿ ತ್ರಿವಿಕ್ರಮ ರಥೋತ್ಸವ ಅಂತ ನಡೆಯುತ್ತೆ. ಬಹಳ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ. ಹುಣ್ಣಿಮೆ ದಿವಸ ರಥ ಆದಮೇಲೆ ಅವಭೃತ ಸ್ನಾನ ಎಲ್ಲ ಇದೆ. ಆ ಹುಣ್ಣಿಮೆ ರಥೋತ್ಸವ ನಡೆಯೋ ಕಾಲಕ್ಕೇನೆ ಇಂದ್ರದೇವರು ದೇವದೂತರನ್ನು ಕೊಟ್ಕಳಿಸಿದ್ದಾರಂತೆ, ವಾದಿರಾಜರನ್ನು ವಿಮಾನದಲ್ಲಿ ಕೂಡಿಸಿ ಕರ್ಕೊಂಡು ಬನ್ನಿ ಅಂತ. ಆದರೆ ವಾದಿರಾಜರು ಅಲ್ಲೇ ಸೂಚನೆ ಮಾಡಿದರಂತೆ, ಈ ಮರದ ಮೇಲೆ ನೀವು 3 ದಿವಸ ಕಾಯಬೇಕು ನೀವು ಅಂತ. ಬಂದು ತಡೆಯ ಪುರಂದರ ನಾಳುಗಳು ಹಿಮ್ಮೆಟ್ಟಿದ ಕರ್ಮಂದಿಗಳ ರಸ, ಅವರನ್ನೇ ಅಂದರೆ ಅವರು ಬಂದಾಗ ಅಲ್ಲೇ 3 ದಿವಸ ಅವರನ್ನು ಕಾಯುವಂತೆ ಮಾಡಿ ರಥೋತ್ಸವ ಅವೃತ ಎಲ್ಲ ಮುಗಿಸಿ ಇದೇ ಫಾಲ್ಗುಣ ಶುದ್ಧ ತೃತೀಯ ದಿವಸ ವೈಭವದಿಂದ ಹಯಗ್ರೀವ ದೇವರ ವೇದವ್ಯಾಸರ ತ್ರಿವಿಕ್ರಮನ ಪೂಜಾದಿಗಳನ್ನು ಮಾಡಿ ಮುಂದೆ ಎಲ್ಲ ಭಕ್ತರಿಗೆ ಅನುಗ್ರಹ ಮಂತ್ರಾಕ್ಷತೆಯನ್ನು ನೀಡಿ ಸಶರೀರವಾಗಿ ತಾವು ಆ ಪಂಚ ವೃಂದಾವನಗಳನ್ನು ಪ್ರವೇಶ ಮಾಡುತ್ತಾ ಇದ್ದಾರೆ. ತಾವು ಜಪಮಾಲೆ ಕೆಳಗಡೆ ಬಿದ್ದಾಗ ಶಿಲೆಯನ್ನು ಮುಚ್ಚಬೇಕು ಅಂತ ಆದೇಶ ಮಾಡಿದ್ದಾರಂತೆ. ಭೂತರಾಜರೇ ಮುಂದಿನ ಶಿಲೆಯನ್ನು ಮುಚ್ಚುತ್ತಾ ಇದ್ದಾರೆ. ಮುಂದೆ 5 ತೇಜೋಮಯವಾಗಿರತಕ್ಕಂಥ ರೂಪಗಳಿಂದ 5 ವೃಂದಾವನಗಳಲ್ಲಿ ನೆಲೆಸಿರತಕ್ಕಂಥವರು. ಇದು ಇತಿಹಾಸದಲ್ಲಿ ಅದೇ ಮೊದಲು ಅದೇ ಕೊನೆ. ಯಾರೊಬ್ಬ ಮಾಧ್ವ ಯತಿಗಳು, ಮಾಧ್ವರು ಒಂದು ಯಾರೇ ಒಬ್ಬ ಯತಿಗಳಿಗೆ 2 ಮೂಲ ವೃಂದಾವನವೇ ಇರಲಿಕ್ಕೆ ಸಾಧ್ಯ ಇಲ್ಲ. ಮೂಲ ವೃಂದಾವನ ಒಂದೇ ಇರು, ಆದರೆ ವಾದಿರಾಜರಿಗೆ ಮಾತ್ರ ಅದು 5 ಮೂಲ ವೃಂದಾವನಗಳೇನೆ. ಯಾಕಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚ ತೇಜೋಮಯ ರೂಪಗಳಿಂದ ಏಕಕಾಲದಲ್ಲಿ ಪಂಚವೃಂದಾವನಗಳಲ್ಲಿ ಸನ್ನಿಹಿತರಾಗಿ ಅನೇಕ ಭಗವಂತನ 5 ರೂಪ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ, ಒಂದೊಂದು ರೂಪ ಮತ್ತೆ 5 ಅನಿರುದ್ಧ 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 ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ, ಈ ರೀತಿ ಪಂಚೀಕೃತ್ಯ ಸ್ವರೂಪಾಣಿ ನಿತ್ಯಂ ಸನ್ನಿಹಿತ ಸ್ವಯಂ. ಆ ರೀತಿಯಲ್ಲಿ 5 ವೃಂದಾವನಗಳಲ್ಲಿ ಸನ್ನಿಹಿತರಾಗಿ ಇವತ್ತಿಯೂ ಸಹಿತ ಕಾಮಧೇನುರ್ ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲವು ವಾದಿರಾಜ ಶ್ರೀಪಾದೋ ಅಭೀಷ್ಟದ ಸತಾಂ. ಮೊರೆ ಹೋಡುವಂಥ ಎಲ್ಲ ಭಕ್ತರ ಎಲ್ಲ ದುರಿತಗಳನ್ನು ನಿವಾರಣೆ ಮಾಡಿ ಅವರವರ ಇಷ್ಟಾರ್ಥವನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡುತ್ತಾ ಇದ್ದಾರೆ. ಅಂಥ ಸುಧಾಕ್ಷೇತ್ರ ದಿವ್ಯವಾದ ತಪೋಭೂಮಿ ಅದು. ಅಂಥ ವಾದಿರಾಜರ ಮಹಾತ್ಮ್ಯ ವೃಂದಾವನ ಪ್ರವೇಶ ಆದ ಮೇಲೂ ಸಹಿತ ಅವರ ಸೇವಾ ಮಾಡತಕ್ಕಂಥ ಲಕ್ಷ್ಮೀಪತಿ ಅಂತ ಒಬ್ಬ ಬ್ರಾಹ್ಮಣನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅವರಿಗೆ ಅನೇಕ ವರ್ಷಗಳ ಕಾಲ ಉಪದೇಶವನ್ನು ಮಾಡಿದ್ದಾರೆ. ಅದೇ ಸ್ವಪ್ನ ವೃಂದಾವನಾಖ್ಯಾನ ಅಂತ ಜಗನ್ಮಾನ್ಯವಾಗಿರತಕ್ಕಂಥ ಒಂದು ಸ್ವಪ್ನ ಕೃತಿ ಆಯಿತು. ಅದರಲ್ಲಿಯೂ ಬೇಕಾದಷ್ಟು ವಾದಿರಾಜರ ಮಹಿಮಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ರಾಜರ ಮಹಾತ್ಮ್ಯ ಎಷ್ಟು ಹೇಳಿದರೂ ಮುಯ್ಯುವಂಥದ್ದಲ್ಲ ಅದು. ಅದರಲ್ಲೂ ಇವತ್ತಿನ ದಿವಸ ಗುರುವರ ಚರಿತಾಮೃತದಲ್ಲಿ ಬಂದ ಕೆಲವು, ಅಂದರೆ ವಾದಿರಾಜರ ಜೀವನ ಕಾಲದಲ್ಲಿ ನಡೆದ ಕೆಲವೊಂದು ಘಟನೆಗಳನ್ನು ಮಾತ್ರ ನಾನಿಲ್ಲಿ ಚರಿತ್ರೆಯ ಸಂಬಂಧಪಟ್ಟಿದ್ದು ಮಾತ್ರ ಉಲ್ಲೇಖ ಮಾಡಿದ್ದೇನಷ್ಟೇ. ಇನ್ನೂ ವಾದಿರಾಜರ ಅಲೌಕಿಕ ವೈಭವ, ಆಖ್ಯಾನೋಕ್ತ ವೈಭವ ಇನ್ನೂ ಬೇಕಾದಷ್ಟಿದೆ. ಶ್ರುತ್ಯುಕ್ತವಾದ ಅಂದರೆ ವೇದ ಪ್ರತಿಪಾದಿತವಾದ ವಾದಿರಾಜರ ವೈಭವ ಇನ್ನೂ ತುಂಬ ಇದೆ. ಅದೆಲ್ಲ ಗೋಪ್ಯವಾದ ವಿಚಾರ, ಅದನ್ನೆಲ್ಲ ಶ್ರವಣ ಮಾಡಬೇಕು ಅಂತಂದರೆ ಅನೇಕ ತಿಂಗಳಾನುಗಟ್ಟಲೆ ಬೇಕಾಗ್ತದೆ. ವಾದಿರಾಜರ ಮಹಿಮೆ ಆಖ್ಯಾನ ಇಟ್ಕೊಂಡ್ರೆ ವಾದಿರಾಜರ ನಿಜವಾದ ಮಹಿಮಾ ಏನೋ, ಅವರ ಸ್ವರೂಪ ಏನೋ ಆವಾಗ ನಮಗೆ ಗೊತ್ತಾಗ್ತದೆ ಅಂತ ಅರ್ಥ. ಆದ್ದರಿಂದ ಅಂಥ ಅನೇಕ ಗ್ರಂಥಗಳನ್ನು ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ತುಳುವಿನಲ್ಲಿ, ಅನೇಕ ಭಾಷೆಗಳಲ್ಲಿ ತಾವು ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಜಗತ್ತಿಯ ಪರಮೋಪಚಾರ ಮಾಡಿ ಪಂಚವೃಂದಾವನಗಳಲ್ಲಿ ನೆಲೆಸಿರತಕ್ಕಂಥ ವಾದಿರಾಜ ಸ್ವಾಮಿಗಳ ಆರಾಧನಾ ಪರ್ವಕಾಲ ಮೊದಲೇ ಹೇಳಿದಾಗ ಎಷ್ಟು ಹೇಳಿದರೂ ಮುಗಿಯೋದಿಲ್ಲ, ಆದರೆ ಸಮಯ ಅವಕಾಶ ಇಲ್ಲ. ಆದ್ದರಿಂದ ಇಲ್ಲಿಯೇ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ವಾದಿರಾಜರ ಆರಾಧನಾ ಪರ್ವಕಾಲದಲ್ಲಿ ಗುರುರಾಜರ ಆರಾಧನೆಯನ್ನು ಶ್ರೀಮಠದಲ್ಲಿ ವೈಭವದಿಂದ ಪ್ರತಿ ವರ್ಷದಂತೆ ಅಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನನಗೂ ವಾದಿರಾಜರ ವಾಕ್ಯಸುಮಗಳೊಂದೆರಡು ಮಾತು ಹೇಳುವ ಸೌಭಾಗ್ಯ ಕೊಟ್ಟಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ, ಎಲ್ಲ ಶ್ರೋತೃವನ್ನು ಬಂದಟ್ಟು ವಾದಿರಾಜ ಸ್ವಾಮಿಗಳು, ವ್ಯಾಸರಾಜರು, ಸುಧೀಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ನನಗೂ ನಿಮಗೂ ಎಲ್ಲ ಗುರುಗಳು ಅನುಗ್ರಹ ಮಾಡಲಿ. ವಾದಿರಾಜರ ದಿವ್ಯವಾದ ಅನುಗ್ರಹದಿಂದ ಅವರ ಗ್ರಂಥಗಳನ್ನು ಯುಕ್ತಿಮಲ್ಲಿಕ, ಲಕ್ಷಾಲಂಕಾರ ಯಾವುದೂ ಕಡಿಮೆ ಇಲ್ಲ, ಅದನ್ನು ಒಂದು ಅಕ್ಷರ ಆದರೂ ಅಧ್ಯಯನ ಮಾಡೋ ಸೌಭಾಗ್ಯ ನಮಗೂ ನಿಮಗೂ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ 2 ಮಾತನ್ನು ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು.